ಫ್ರೆಂಡ್ಸ್, ನನ್ನ ಹೆಸರು ವ್ಯಕ್ತ. ನಾ ಹೇಳ್ದಂಗೆ ನಾನು ಬರ್ದಿರೋ ಸ್ಟೋರಿಯೊಂದಿಗೆ ನಾ ಬಂದಿದ್ದೀನಿ. ಒಂದ್ ಊರಲ್ಲಿ ಒಂದು ಹುಡುಗ ಇದ್ದ. ಅವನ ಹೆಸರು ಚಿರಣ್. ಚಿರಣ್ ಸಣ್ಣ 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 ವಿಷಯಕ್ಕೆ ಅವನ್ ಕೋಪ ಮಾಡ್ಕೋತಿದ್ದ. ಅದಕ್ಕೆ ಅವನ ಗೆಳೆಯರಾಗ್ಲಿ ಬಂಧುಗಳಾಗ್ಲಿ ಯಾರು ಅವನ ಜೊತೆ ಆಟ ಆಡ್ತಿದ್ದಿಲ್ಲ. ಪಾಪ ಚಿರನ್ನಿನ ಪಕ್ಕದ ಮನೆಗೆ ಒಂದ್ ಬಾಡ್ಗೆಗೆ ಬಂದ್ರು. ಆ ಬಾಡ್ಗೆ ಮನೆ ಹುಡುಗಿ ಪರಿಚಯ ಮಾಡ್ಕೊಳ್ಳೋಣ ಚಿರನ್ನ ಹೇಳಿ ಅವಳು ಎಂತೆಲ್ಲ ಹಣ್ಣೆಲ್ಲ ತಗೊಂಬಂದು ಅವನ ಮನೆಗೆ ಹೋದ್ರು. ಆದ್ರೆ ಚಿರನಿಗೆ ಇಷ್ಟ ಆಗಿಲ್ಲ. ಅವನಿಗೆ ಕೋಪ ಬಂತು. ಏಯ್ ಹುಡ್ಗಿ, ನೀ ಏನ್ ಮಾಡ್ತಾ ಇದ್ಯಾ? ಸುಮ್ನೆ ಹೋದ್ರೆ ಆತು, ನಂಗೆ ಇಷ್ಟ ಆಗಲ್ಲ ಎಂದು ಕೂಗಿದ. ಚಿರನ್ ಕೂಗನ್ನ ಕೇಳಿದ ಅವರಪ್ಪ ಚಿರನ್ನನ್ನು ಸಮಾಧಾನಿಸಿ ಆ ಹುಡುಗಿಯನ್ನ ಮಾತಾಡಿಸಿ ಕಳ್ಸ್ಬಿಟ್ರು. ಪಾಪ ಅವಳು ಸುಮ್ಮನೆ ಹೋದ್ರು. ನಂತರ ಅವನಪ್ಪ ಚಿರನ್ ಬೈಲಿ, ಈ ಸೇಬುಗಳಲ್ಲಿ ಪ್ರೀತಿ ಸ್ನೇಹ ಬರಿ ನೋಡೋಣ. ಮತ್ತೆ ಈ ಚಾಕು ಮೇಲೆ ಕೋಪಾಳ್ ಬರಿ ಎಂದು ಹೇಳಿದ್ರು. ಈಗ ಈ ಸೇಬುಗಳನ್ನ ಚಾಕುದಿಂದ ಕತ್ತರಿಸು ಎಂದು ಹೇಳಿದರು. ಚಿರನ್ ಹಣ್ಣುಗಳನ್ನು ತಿನ್ನಕ್ ಹೋದ. ಆಗ ಅವನೇನಪ್ಪ, ನೋಡು ಚಿರನ್, ಈಗ ತಿನ್ನೋಡ, ನಾಳೆ ತಿನ್ನು. ಆಗ ಅವನ್ ಕೇಳ್ದ, ಅಪ್ಪ ಅದ್ ಕೊಳ್ತೋಗೋಲ್ಲ, ಈಗಲೇ ತಿಂದ್ರೇನೆ ಮಜಾ ಆಗೋದು. ಆಗ ಅವನೇನಪ್ಪ ಹೇಳ್ದ, ಬೇಡ ಚಿರನ್, ನಾಳೆ ನೋಡೋಣ ಏನಾಗ್ತದೆ ಹೇಳಿ, ನಾಳೆ ತಿನ್ನು. ಮರ್ದಿನ ಆ ಹಣ್ಣುಗಳು ಹಾಳಾಗಿದ್ದವು. ಆಗ ಅವನು ಆ ಹಣ್ಣುಗಳನ್ನು ತೋರಿಸ್ದ ಅವನಿನಪ್ಪಂಗೆ. ನೋಡಿ ಅಪ್ಪ, ನಾ ಹೇಳಿಲ್ವಾ ಅದು ಹಾಳಾಗಿದೆ. ಅವನ ತಂದೆ, ನೋಡು ಚಿರನ್, ಜೀವನವೂ ಹೀಗೆ. ಸ್ನೇಹ ಮತ್ತು ಪ್ರೀತಿಯನ್ನು ಹೇಗೆ ಕೋಪ ತುಂಡರಿಸುತ್ತದೆ ಹಾಗೂ ಕಾಲಕ್ರಮೇಣ ಅವುಗಳು ಹೀಗೆಯೇ ಹಾಳಾಗುತ್ತದೆ ಎಂದು ತಂದೆ ಹೇಳಿದರು. ನೀತಿ: ಅತಿಯಾದ ಕೋಪ ಯಾರಿಗೂ ಒಳ್ಳೆಯದಲ್ಲ. ಧನ್ಯವಾದಗಳು. ನಾನು ಕನ್ನಡದಲ್ಲಿ ಬರೆಯಲು ಟ್ರೈ ಮಾಡ್ತಾ ಇದ್ದಿ. ಏನಾದ್ರು ತಪ್ಪಿಪ್ಪ ಇದ್ರೆ ಕ್ಷಮೆ ಇರ್ಲಿ. ಹೆಂಗಿತ್ತು ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.